ಪೂರ್ಣ ಜಗತ್ತಿನಾಗ ನಮಗೆ ಕೆಲವು ಸಂಗತಿಗಳು ಹಿಡಿಸ್ತಾವ, ಕೆಲವು ಹಿಡಿಸೋದಿಲ್ಲ ಅನ್ನೋದು ಸ್ವಲ್ಪ ಹೆಚ್ಚಿರ್ತದ, ಹಿಡಿಸುವಂಥದ್ದು ಸ್ವಲ್ಪ ಕಡಿಮೆ ಇತ್ತು ಅಂದರೆ ತಾಪ ಹೆಚ್ಚು ಮಾಡ್ಕೋತೇವಲ್ಲ. ಇದು ಆಯಿತು ಅಂದ್ರೆ ಶಾಂತಿ ಇರೋದಿಲ್ಲ ಅಷ್ಟು. ಅದಕ್ಕೊಂದು ನೀತಿ ಶಾಸ್ತ್ರ ಇದು. ಏನು ಮಾಡಬೇಕಪ್ಪ? ಜಗತ್ತಿನಾಗ ಇದೆಲ್ಲ ಇರೋದು, ಎಲ್ಲ ತೆಗೆದು ಹಾಕ್ಲಿಕ್ಕೆ ಆಗ್ತದೆ. ನಮಗೆ ಕಪ್ಪು ಬಣ್ಣ ಹಿಡಿಸೋದಿಲ್ಲ, ನಾವೆಲ್ಲ ಕೆಂಪಿರ್ಬೇಕಂತೇವಿ. ಎಲ್ಲ ಕಪ್ಪಿದ್ದವ್ರನ್ನ ತೆಗೆದೋಗ್ಯೋದೇನು? ಅದು ಸಾಧ್ಯ ಆಗ್ತದೇನು? ಹಂಗಾದ್ರೆ ನಮ್ಮ ತಲೆನೇ ತೆಗಿಬೇಕಾಗ್ತದೆ ಇಲ್ಲವೇನು? ಕಪ್ಪು ಇರೋದೇ, ಕೆಂಪು ಇರೋದೆ. ಸ್ಕಾಟಿಷ್ ಜನರಂಗ ನಾವು ಅದೇವೇನು? ಅವ್ರು ಕೆಂಪದಾರ. ಚೀನಿಗಳೆಲ್ಲ ಹಳದಿ ಅದಾರ, ನಾವೆಲ್ಲ ಗೋಧಿ ಬಣ್ಣದವ್ರು ಅದೇವಿ. ಆಫ್ರಿಕನ್ರು ನೋಡ್ಬೇಕು, ಅವ್ರು ನಮ್ಮ ಬಣ್ಣ ಏನೂ ಅಲ್ಲ. ಎಂಥ ಸ್ವಚ್ಛ ಕಪ್ಪ ಕಪ್ಪ ಕಪ್ ಎಲ್ಲ ಇರೋದೇ ಜಗತ್ತಿನಾಗ. ಅವ್ರು ತೆಗೆದ ಇವರು, ಇವ್ರು ತೆಗೆದ ಅವರು, ಅವ್ರನ್ನ ನಾವು ದ್ವೇಷಿಸೋದು, ನಮ್ಮನ್ನು ಅವರು ದ್ವೇಷಿಸೋದು ಆಯಿತು ಅಂದರೆ ವಿ ಲೂಸ್ ದ ಬ್ಯೂಟಿ ಆಫ್ ಲೈಫ್. ಬದುಕಿನ ವೈಭವನೇ ನಷ್ಟಾಗಿ ಹೋಗ್ತದೆ. ಎಲ್ಲ ಇರಬೇಕು, ನಮ್ಮಂಗ ಜಗತ್ತಿರ್ಬೇಕಂತಲ್ಲ, ಜಗತ್ತು ಇರೋದನ್ನು ನಾವು ಮೆಚ್ಚಿಕೊಂಡು ಬದುಕೋದದ ಈ ಜಗತ್ತಿನಲ್ಲಿ. ಅದಕ್ಕೆ ಒಂದು ನೀತಿ ಯಾವುದು ಅಂದರೆ ಇದರ ಗುಣನೇ ಬದುಕಬೇಕು. ಯಾವ್ಯಾವುದು ನಮಗೆ ಹಿಡಿಸೋದಲ್ಲ ಅದನ್ನು ನಾವು ದ್ವೇಷಿಸಬಾರದು, ಮತ್ತು ಯಾವುದು ನಮಗಿಂತ ಸ್ವಲ್ಪ ಪ್ರಗತಿ ಹೊಂದದ ಅದರ ಬಗ್ಗೆ ಅಸೂಯ ಇರಬಾರದು. ಇದು ನೀತಿ. ಅಸೂಯ ದ್ವೇಷ ಇವೆರಡು ಒಂದೇ ಒಂದು ರೂಪದೊಳಗೆ. ಏನು ನಮಗೆ ಹಿಡಿಸೋದಲ್ಲ ಅದು ಇರಬಾರದು, ಮತ್ತು ಯಾವುದು ನಮಗಿಲ್ಲ ಅದು ಇನ್ನೊಬ್ಬರಿಗೆ ಇರಬಾರ್ದು. ಎಂಥ ಮಜಾ ಭಾವನಾ ಅದ. ಇದರಿಂದಲೇ ನಮಗೆ ತಾಪ ಶುರುವಾಗೋದು. ಸಂಸಾರದ ತಾಪ ಅಂದ್ರೆ ಏನು? ಇದೇ ಸಂಸಾರದ ತಾಪ, ಇದೇ ಸಂಸಾರದ ತಾಪ. ಏನೋ ಒಂದು ಹೇಳ್ತಾರೆ, ಸಾಕ್ರೆಟಿಸನ ಕಾಲಕ್ಕೆ ಒಬ್ಬ ಲಗ್ನ ಆದ ಹುಡುಗ, ಮಸ್ತ್ ಲಗ್ನ ಅದ, ಚಂದ ಕಂಡತು ಲಗ್ನ ಅದ. ಮುಂದೆ ಪುಸ್ತಕ ನೆರೆಮನೆಯವ್ರನ್ನ ನೋಡ್ದ, ಅವ್ರಂಗ ತನ್ನ ಹೆಂಡತಿ ಇರಲಿಲ್ಲ. ತಾಪ ಶುರುವಾಯ್ತು. ಅವರಷ್ಟು ಚಂದ ನನ್ನ ಹೆಂಡತಿ ಇಲ್ಲ ಅಂತ ತಿಳ್ಕೊಂಡು ತಲೆ ಕೆಡಿಸ್ಕೊಂಡು ಹೆಂಗದ? ಅವ್ರ ಮನ್ಯಾಗ ಅವರು, ತನ್ನ ಮನ್ಯಾಗ ತಾನು, ಹಿಂಗ ಹೋಲಿಸಿಗೋತು ಹೊಂದಿಸಿಗೋತು ಹೋದ್ರೆ ತಲೆ ಚಲೋ ಹೆಂಗ್ ಉಳಿತದ? ಹೆಂಗ್ ಉಳಿತದ ಹೇಳಿ? ಹಿಂಗ ಹೋಲಿಸಿಗೋತು ಹೋದ್ರೆ ಎಂದ ಸಮಾಧಾನ ಆಗೋದು? ಮತ್ತು ಅವ್ರನ್ನ ಲಗ್ನ ಆದ್ರೆ ಮತ್ತೊಬ್ರು ಇರ್ತಾರೆ. ಹಂಗ ಬೆಳೀತಾ 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 ಹೋಗ್ತದೆ. ಎಲ್ಲಿ ಎಲ್ಲ ಹೊಂದಿಸಿ ಹೋಲಿಸಿ ಎಲ್ಲ ಅವ್ರಂಗಿರ್ಬೇಕು ಇವ್ರಂಗಿರ್ಬೇಕಂದ್ರೆ ಮತ್ತು ನೀನು ಬಂದಿದ್ದಿ ಅದಕ್ಕೆ ಅವ್ರಂಗೆ ಇರಕ್ಕಲ್ಲ, ನಿನ್ನಂಗಿರಕ್ಕೆ ಅಲ್ಲೇ. ನಾನು ನನ್ನಂಗೆ ಇರಬೇಕು, ನೀವು ನಿಮ್ಮಂಗ ಇರಬೇಕು, ಎಲ್ಲರೂ ಎಲ್ಲರಂಗ ಇರಬೇಕು. ನಾನು ನಿಮ್ಮಂಗಿರ್ಬೇಕಾದ್ರೆ ನಾನು ಇಲ್ಲೇ ಇರಬೇಕು, ಜೇವರಾಗ. ಅಲ್ಲೇ ನೀವು ನನ್ನಂಗಿರ್ಬೇಕಾದ್ರೆ ಊರು ಬಿಡ್ಬೇಕು. ಹೆಂಗೆ ಸಾಧ್ಯದ? ನೀವು ನಿಮ್ಮಂಗ ಆರಾಮ್ ಮನೆ ಕಟ್ಕೊಂಡು ಆರಾಮಾಗಿರೋದು, ನಾವು ಹಿಂಗೆ ತಿರುಗಾಡ್ಕೋತ ಆರಾಮಿರೋದು. ಇದು ನಿಮ್ಮದ ನೋಡಿ ನಾನು ತಲೆ ಕೆಡಿಸ್ಕೋಬಾರ್ದು, ನಂದ ನೋಡಿ ನೀವು ತಲೆ ಕೆಡಿಸ್ಕೋಬಾರ್ದು. ಈ ತಲೆ ಕೆಡಿಸಿಕೊಳ್ಳೋ ಗುಣ ಅದಲ್ಲ, ಇದೇ ಜೀವನದ ವೈಭವವನ್ನು ನಾಶ ಮಾಡುವುದು. ಅವ್ರ ಮನ್ಯಾಗ ಅವ್ರು ಮಸ್ತಾಗಿರ್ತಾರೆ, ಅದಕ್ಕೆ ಹೊಟ್ಟೆ ಕಿಚ್ಚ ಯಾಕೆ? ಅವ್ರ ಮನ್ಯಾಗ ಅವ್ರು ದೊಡ್ಡ ಮನೆ ಕಟ್ಕೊಂಡು ಆರಾಮಾಗಿ ತೂಗು ಮಂಚದ ಮೇಲೆ ಅವರು ಕೂತು ತೂಗಿಸ್ಕೋತಾರೆ. ಅದನ್ನು ನೋಡಿ ನಮ್ಮ ಹೊಟ್ಟೆ ಕಿಚ್ಚು ಯಾಕೆ?
ನಮ್ಮದು ಬೇಕಾದ್ರೆ ಒಂದು ಹಗ್ಗ ಕಟ್ಟಿದರಾಯ್ತು, ತೂಗಿದ್ರಾಯ್ತು. ತೂಗವ್ರು ಇರದಿದ್ರೆ ನಾವೇ ತೂಕೊಂಡು ಆರಾಮ್ ಇರೋದದ ಈ ಜಗತ್ತಿನಾಗ. ಯಾಕೆ ಅಷ್ಟು ತಾಪ ಮಾಡಿಕೊಳ್ಳೋದು? ಏನು ತೂಗಿಸ್ಕೊಂಡವ್ರು ಖಾಯಂ ತೂಗಿಸ್ಕೋತಾರೇನು? ನೀವು ಹೋಗಿ ನೋಡ್ರಿ, ಯಾರ್ಯಾರು ದೊಡ್ಡ ದೊಡ್ಡವ್ರ ಮನೆಯೊಳಗೆ ಇವು ತೂಗು ಮಂಚ ಅದಾವ, ಅವ್ರಿಗೆ ಕುಂಡ್ರಕ ಬ್ಯಾಳೆ ಇಲ್ಲ. ಎಲ್ಲದ ಬ್ಯಾಳೆ? ಇನ್ನ ಚಲೋ ಬಡವರು ಒಂದಿಟ್ಟು ಎಲ್ರ ಕುಂತ ಹಿಂಗ ಆಡ್ತಾರ, ದೊಡ್ಡವ್ರಿಗೆ ಆಗೋದಿಲ್ಲ, ಬ್ಯಾಳೆ ಇಲ್ಲ. ಸಾಮಾನ್ ಅದಾವ, ಸಂಪತ್ತದ ಅನುಭವಿಸಕ್ಕೆ ಬ್ಯಾಳೆ ಇಲ್ಲ. ಅದಕ್ಕೆ ಇನ್ನೊಬ್ರದ್ದು ನೋಡಿ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಮ್ಮದ ನಾವು ಅನುಭವಿಸಬೇಕು ಅನ್ನೋದು ಅದಲ್ಲ. ಇದಕ್ಕೆ ನೀತಿ ಅಂತ ಕರೆದಾರೆ. ಇದು ಶಾಂತಿಯನ್ನು ಕೊಡುವಂಥ ನೀತಿ. ನಾವು ಸಮಾಧಾನ ಇರೋದದೆ. ಅಸೂಯ ಪಡಬಾರ್ದು, ಅದು ಕೆಡಿಸ್ತದೆ. ಅಸೂಯ ಅಂದ್ರೆ ಗೊತ್ತಾಗ್ತಲ್ಲ, ನಮ್ಮ ಮನ್ಯಾಗ ಇಲ್ಲದ ಅವ್ರ ಮನ್ಯಾಗ ಇತ್ತು ಅಂದ್ರೆ ನಮಗೆ ತಾಪ. ಇದು ಹಸು. ನಮ್ಮ ಮನ್ಯಾಗ ಫ್ರಿಡ್ಜ್ ಇಲ್ಲ, ಅವ್ರ ಮನ್ಯಾಗ ತಂದ್ರು ಅಂದ್ರೆ ನಮ್ಮ ಮನ್ಯಾಗ ತಾಪ್ಸರು. ಅವ್ರು ತಂದಾರ, ಖರ್ಚು ಮಾಡಿದವ್ರು ಅವರು, ತಂದಿಟ್ಟವ್ರು ಅವರು. ಅದನ್ನು ನೋಡಿ ನಮ್ಮ ಮನ್ಯಾಗ ಜಗಳ ಶುರುವಾಯ್ತು. ಇದು ಜಾಣ್ತನ. ಅವ್ರು ತಂದಾರ, ಅದರ ಖರ್ಚು ಅವ್ರು ನೋಡ್ಕೋತಾರ. ಅವ್ರು ಏನಾಯ್ತು, ಅವ್ರು ತಂದವ್ರದ್ದು ಗತಿ ಏನಾಯ್ತು ಅಂದ್ರೆ ಇನ್ನು ಅವರು ದಿನ ಅಡಿಗೆ ಮಾಡೋದಿಲ್ಲ. 8 ದಿವಸದಾಗ ಒಂದು ಸಲ ಎಲ್ಲ ವ್ಯವಹಾರ ಮಾಡಿ ಅದ್ರಾಗ ಇಟ್ರು ಅಂದ್ರೆ ಅವ್ರು 8 ದಿವಸ ತಂಗಳು ತಿನ್ಕೋತಿರ್ತಾರೆ. ಅದನ್ನ ನೋಡಿ ನಾವು ತಲೆಯ ಕೆಡ್ಸ್ಕೋಬೇಕು. ನಾವು ಮುಂಜಾನೆ ಬಿಸಿದು ಉಣ್ತೇವಿ, ಸಾಯಂಕಾಲ ಬಿಸಿದು ಉಣ್ತೇವಿ, ಯಾಕಂದ್ರೆ ನಮ್ಮಲ್ಲಿ ಫ್ರಿಡ್ಜ್ ಇಲ್ಲ ಅಷ್ಟೆ. ಹಿಂಗ ವಿಚಾರ ಮಾಡಬೇಕೆ ವಿನಃ ಹೊಟ್ಟಿ ಕಿಚ್ಚ ಪಡಬಾರ್ದದ. ಒಂದು ಯಾವ್ದಾರ ದೊಡ್ಡ ಗಾಡಿ ಹಿಂಗ ಹೋಯ್ತು ಅಂದ್ರೆ ತಾಪ್ ಮಾಡ್ಕೋಬಾರ್ದು. ಅವ್ರು ಹೋಗ್ತಾರ ತಿಳ್ಕೊಬಾರ್ದು, ಎಣ್ಣೆ ಹೊಂಟದಂತ ತಿಳ್ಕೊಬೇಕಷ್ಟೆ. ನಮಗೂ ಕಾಲದ, ನಮಗೂ ಕೈ ಅದ, ನಾವು ಸಾವಕಾಶ ನಡ್ಕೋತ ಹೋಗ್ತೇವಿ. ಅವರಿಷ್ಟು ಬೇಗ ಮುಟ್ತಾರೆ, ನಾವಿಷ್ಟು ಸಾವಕಾಶ ಮುಟ್ತೇವಿ. ಏನು ದೊಡ್ಡದು ಹೋಗ್ಯಾರ, ಅವ್ರ ಏನು ಮಾಡೋರು ಅದಾರ, ನಾವು ಅದೇ ಮಾಡೋದ, ಅವರು ಅದೇ ಮಾಡೋದು. ಅವರು ಊಟಕ್ಕೆ ಹೊಂಟಾರಲ್ಲಿ, ನಾವು ಸಾವಕಾಶ ಊಟಕ್ಕೆ ಹೊಂಟೇವಿ. ಇನ್ನ ನಂಬುದು ಚಲೋ ವ್ಯಾಯಾಮ ಆಗಿ ಊಟ ಹೆಚ್ಚರೆ ಹೋಗ್ತದೆ. ಹಿಂಗ ಆಲೋಚನೆ ಮಾಡಬೇಕು. ಇನ್ನೊಬ್ಬರದ್ದು ನೋಡಿ ತಲೆ ಕೆಡಿಸ್ಕೋಬಾರ್ದು. ಅವ್ರು ಕೂಡ ನಮ್ಮ ಕೂಡ ಅಸೂಯ ಯಾಕೆ? ಜಲಸಿ ಯಾಕೆ ಅಸೂಯ? ಇದಕ್ಕ ಎದಿ ಸುಡೋದು ಅಂತಾರ. ಅಸೂಯ ಅಂದ್ರೆ ಏನು? ಹೊಟ್ಟಿಯ ಕಿಚ್ಚ. ಎಷ್ಟು ಚಲೋ ಶಬ್ದ ಇಲ್ಲ? ಅಸೂಯ ಅಂದ್ರೆ ಎಷ್ಟು ಸುಂದರ ಶಬ್ದ. ಹೊಟ್ಟೆ ಕಿಚ್ಚ. ಅವ್ರು ಒಂದು ಚಲೋ ಮಾಡಿದ್ರು ಅಂದ್ರೆ ಇವ್ಗೂ ಹೊಟ್ಟೆ ಕಿಚ್ಚ. ಎಷ್ಟು ಮಜಾ ಅದ. ಅವ ಹಾಕಲಿಲ್ಲ, ನಾವೇ ಕಿಚ್ಚು ಹಾಕ್ಕೊಂಡೇವಲ್ಲ. ಇದು ಇರೋ ತಕ್ಕ ನಮಗೆ ಸಮಾಧಾನ ಹೆಂಗೆ ಸಿಗ್ತದೆ? ಇರೋದಪ್ಪ. ಬಸವಣ್ಣ ಇರುವಲ್ಲಿ ಒಬ್ಬ ಕೊಂಡಿಯ ಮನ್ಸಣ್ಣ ಇದ್ದೇ ಇರ್ತಾರೆ. ಇರುವುದಲ್ಲೇನು? ಇರಬೇಕು ಅಂದ್ರೆ ಬಸವಣ್ಣನವರಿಗೆ ಬೆಲೆ ಬರ್ತದೆ. ಒಬ್ರು ಇರೋದೇ ಬಸವ ಕೊಂಡಿ ಮನ್ಸಣ್ಣನ. ಅವ್ರ ಹತ್ರ ಕುಂಡ್ರುತ್ತಿದ್ರು. ಆಯ್ತಪ್ಪ, ನೀನು ಕುಂಡ್ರು ನಾನು ಕುಂಡ್ರು, ಇಬ್ರು ಇರ್ಬೇಕು ಅಂತ ಆರಾಮಾಗಿ ಕೂತ್ಕೊಂಡು ಹೊಂದ್ಕೊಂಡು ಹೋಗಿದ್ರು ಬಸವಣ್ಣನವರು. ಅದನ್ನು ನಾವು ಕಲಿಯೋದು. ನಾವು ಈಗೇನು ಮಾಡೇವಿ ಅಂದ್ರೆ ಬೈಕೋತ ಹೊಂಟೀವಿ ಎಲ್ಲರಿಗೆ. ಬಸವಣ್ಣವ್ರು ಯಾರನ್ನೂ ಬೈಲಿಲ್ಲ. ಕೊಂಡಿ ಮನ್ಸಣ್ಣಗೂ ಸಹಿತ ಒಂದು ದಿವಸ ಬೈದಿಲ್ಲ. ಅವ ದಿನಾಲು ಬೈತಿದ್ದ. ಇವ್ರು ಅಲ್ಲೇ ಕುಂಡ್ರುತ್ತಿದ್ರು, ಇವ್ರು ನಕ್ಕೋತ ಕೂಡ್ತಿದ್ರು, ಅವ ತಾಪ್ ಮಾಡ್ಕೋತ ಕೂಡ್ತಿದ್ದ. ಅವಾಗ ನಮ್ಗ ಅಂತಿದ್ರು ಅಷ್ಟೆ. 6 ಮುನಿದು ನಮ್ಮನ್ನೇನು ಮಾಡುವರು, ಅವರಿಗಾದ ಚೇಗೇನು ಯಮಗಾದ ಲಾಭ ಏನು?
ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಅವ್ರು ತಾಪ್ ಮಾಡ್ಕೋತಿದ್ರೆ ನಾವು ಯಾಕೆ ಚಿಂತೆ ಮಾಡೋದು ಹೇಳಿ? ಹೆಂಗಿರಬೇಕು ಮನುಷ್ಯ? ಸುಮ್ಮನೆ ಅವ್ರ ತಾಪದಾಗ ನಾವು ತಾಪ್ ಮಾಡ್ಕೊಳ್ಳೋದಕ್ಕಿಂತ ಅವ್ರದ್ದು ನಾವು ಶಾಂತವಾಗಿ ಉಳಿಬೇಕಿದನ್ನು ಕಲಿಬೇಕು. ಅದಕ್ಕೆ ಅಸೂಯ ಬರಬಾರದು. ಅಸೂಯ ಅಂತಾರೆ. ಬಹಳ ದೊಡ್ಡ ನಮ್ಮ ಜೀವನವನ್ನು ಹಾಳು ಮಾಡಿದ್ದು ಯಾವುದರ ಇದ್ದರೆ ಅಥವಾ ಹಾಳು ಮಾಡುವಂಥದ್ದು ಯಾವುದರ ಇದ್ರೆ ಇದ ಅಸೂಯ.